ಲೂಕನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 20ನೇ ವಾಕ್ಯ. ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಅನೇಕ ದೆವ್ವ ಹಿಡಿದವರಿಗೆ ಬಿಡುಗಡೆಯನ್ನ ಕೊಟ್ಟಂತ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಆ ರೀತಿಯಾಗಿ ಆತನು ದೆವ್ವಗಳಿಂದ ಬಿಡುಗಡೆಯನ್ನ ಕೊಟ್ಟು ಜನರಿಗೆ ಸೌಖ್ಯವನ್ನು, ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಇರುವಾಗ ಕೆಲವರು ಆತನ ವಿಷಯವಾಗಿ ಹೊಟ್ಟೆ ಕಿಚ್ಚುಗೊಂಡು ಇವನು ದೆವ್ವಗಳ ಒಡೆಯನಾದ ಬೆಲ್ಜಿಬೂಬನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಿದ್ದಾನೆ ಎಂಬುದಾಗಿ ಅಪಪ್ರಚಾರ ಮಾಡುವುದಕ್ಕೆ ಪ್ರಾರಂಭಿಸಿದರು. ಆಗ ಯೇಸು ಕ್ರಿಸ್ತನು ಅದಕ್ಕೆ ಉತ್ತರವಾಗಿ, ಸೈತಾನನಿಗೆ ವಿರೋಧವಾಗಿ ಎದ್ದರೆ ಅವನ ರಾಜ್ಯವು ನಿಲ್ಲುವುದಿಲ್ಲ. ಆದರೆ ನಾನು ದೇವರ ಬಲದಿಂದ ದೆವ್ವಗಳನ್ನು ಬಿಡಿಸುತ್ತಾ ಇದ್ದೇನೆ, ಆದ್ದರಿಂದ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ದೇವರ ಬಲದಿಂದ ಸೈತಾನನ ಕಾರ್ಯಗಳು ಯಾವಾಗ ನಾಶವಾಗುತ್ತವೋ, ಇಲ್ಲದೆ ಹೋಗುತ್ತವೋ, ಜನರ ಜೀವಿತಗಳನ್ನು ಬಿಟ್ಟು ಹೋಗುತ್ತವೋ, ಆಗ ದೇವರ ರಾಜ್ಯವು ಹತ್ತಿರಕ್ಕೆ ಬಂದಿತ್ತು ಎಂಬುದಾಗಿ ಅರ್ಥವಾಗಿದೆ. ಇದನ್ನೇ ಯೇಸು ಕ್ರಿಸ್ತನು ಪ್ರಾರ್ಥನೆಯನ್ನ ಹೇಳಿಕೊಡುವಾಗ ಕೂಡ ಹೇಳಿದ್ದು, ಪರಲೋಕದಲ್ಲಿರುವಂತ ನಮ್ಮ ತಂದೆಯೇ, ನಿಮ್ಮ ರಾಜ್ಯವು ಬರಲಿ ಎಂಬುದಾಗಿ. ಅಂದ್ರೆ ದೇವರ ರಾಜ್ಯವು ಬರಲಿ ಅನ್ನುವಾಗ ದೇವರ ಬಲವು ತೋರ್ಪಡಬೇಕು, ಸೈತಾನನ ಕಾರ್ಯಗಳು ಸೋತು ಲಯವಾಗಿ ಬಿಟ್ಟು ಓಡಬೇಕು. ಆಗಲೇ ದೇವರ ರಾಜ್ಯದ ವಿಸ್ತರಣೆಯು, ಸ್ಥಾಪನೆಯು ಉಂಟಾಗುವಂಥದ್ದು. ಈ ಒಂದು ಕಾರ್ಯವನ್ನ ಯೇಸು ಕ್ರಿಸ್ತನು ನೆರವೇರಿಸಿದ್ದಾನೆ. ಹಾಗೆ ಅದನ್ನ ನೆರವೇರಿಸುತ್ತಾ ಮುನ್ನಡೆಯಬೇಕೆಂಬುದಾಗಿ ನಮಗೂ ಕೂಡ ಅಪ್ಪಣೆಯನ್ನ ಕೊಟ್ಟಿದ್ದಾನೆ. ಆದ್ದರಿಂದಲೇ ಆತನು ಹೇಳುವಂಥದ್ದು, ಸರ್ಪಗಳನ್ನು ಚೇಳುಗಳನ್ನು ತುಳಿಯುವಿರಿ, ವೈರಿಯ ಸಮಸ್ತ ಬಲದ ಮೇಲೆ ನಾನು ನಿಮಗೆ ಅಧಿಕಾರವನ್ನ ಕೊಟ್ಟಿದ್ದೇನೆ ಎಂಬುದಾಗಿ. ಹಾಗಾಗಿ ಅಧಿಕಾರವನ್ನ ಹೊಂದಿ ದೇವರ ಬಲದಿಂದ ಸೈತಾನನ ಕಾರ್ಯಗಳನ್ನು ಇಲ್ಲದೆ ಮಾಡಿ, ಲಯ ಮಾಡಿ ಅವುಗಳನ್ನು ತೊಲಗಿಸುವುದಾದರೆ ಕರ್ತನ ರಾಜ್ಯವು ಬಲಗೊಳ್ಳುವುದನ್ನು, ಈ ಲೋಕದಲ್ಲಿ ಕರ್ತನ ಆಳ್ವಿಕೆ ಉಂಟಾಗುವುದನ್ನು, ಕರ್ತನು ಸಕಲ ಕಾರ್ಯಗಳನ್ನು ನಿಯಂತ್ರಿಸಿ ಸಮಾಧಾನದಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ಮುನ್ನಡೆಸುವುದನ್ನು ಕಾಣಬಹುದಾಗಿದೆ. ಆದ್ದರಿಂದ ದೇವರ ನಿಮ್ಮ ರಾಜ್ಯ ಬರಲಿ ಎಂಬುದಾಗಿ ಪ್ರಾರ್ಥಿಸುವುದು ಮಾತ್ರವಲ್ಲ, ದೇವರ ಬಲದಿಂದ ಸೈತಾನನ ಕಾರ್ಯಗಳನ್ನು ಲಯ ಮಾಡುತ್ತಾ ಅವನನ್ನ ಕಾಲ ಕೆಳಗೆ ಹಾಕಿ ತುಳಿಯುತ್ತಾ ಮುಂದೆ ಸಾಗುವುದು ಅವಶ್ಯವಾಗಿದೆ. ಇದನ್ನೇ ವಾಕ್ಯದಲ್ಲಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದೆಲ್ಲ ಜವಾಬ್ದಾರಿಯನ್ನ ದೇವರೀಗ ನಮಗೆ ಕೊಟ್ಟಿದ್ದಾರೆ ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ಕರ್ತನ ಬಲದಿಂದ ಸೈತಾನನ ಕಾರ್ಯಗಳನ್ನು ಲಯ ಮಾಡುತ್ತಾ ಪ್ರತಿನಿತ್ಯವೂ ಕೂಡ ಅವನ ಮೇಲೆ ಜಯ ಹೊಂದುತ್ತಾ, ಹಾಗೆ ಅವನ ಬಂಧನದಲ್ಲಿ ಸಿಲುಕಿದಂಥ ಅನೇಕ ಜನರಿಗೆ ಆ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಉಂಟು ಮಾಡುವಂಥ ಸಾಧನಗಳಾಗಿ ದೇವರ ಕರಗಳಲ್ಲಿ ಪ್ರಯೋಜನವಾಗುವಂತೆ ಪವಿತ್ರಾತ್ಮನ ವರಗಳಿಂದ ತುಂಬಿದವರಾಗಿ ಆತನಿಗೋಸ್ಕರ ಪ್ರಯೋಜನ ಪಡುವಂಥ ಸಾಧನಗಳಾಗಿ ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ಹೇಳಿದ ಪ್ರಕಾರವಾಗಿ ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲಪ್ಪ. ಈ ದಿವಸಗಳಲ್ಲಿ ದೇವರ ಬಲದಿಂದ ಕರ್ತನೆ ಸೈತಾನ ಕಾರ್ಯಗಳನ್ನು ಲಯ ಮಾಡುವುದಕ್ಕೂ, ಅವನ ಯೋಚನೆಗಳನ್ನು ಲಯ ಮಾಡಿ, ಅವನ ಕಾರ್ಯಗಳನ್ನು ಇಲ್ಲದೆ ಮಾಡಿ, ಅವನ ಮೇಲೆ ಪೂರ್ಣ ಜಯವನ್ನು ಹೊಂದಿ ಅಪ್ಪ ನಿನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕೂ, ನಿನ್ನ ರಾಜ್ಯದಲ್ಲಿ ಕರ್ತನೆ ಅಪ್ಪ ಉಪಯೋಗವಾಗುವಂತ ಸಾಧನಗಳಾಗಿ ಪ್ರಯೋಜನವಾಗುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನ ಕೃಪಾ ವರಗಳಿಂದ ತುಂಬಿಸು ಕರ್ತನೆ. ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಅಪ್ಪ. ನಿನ್ನ ಮಕ್ಕಳು ನಿನಗೋಸ್ಕರ ಕರ್ತನೆ ವೈರಾಗ್ಯವಾಗಿ ಜೀವಿಸಲಿ, ಆತ್ಮನ ವರಗಳಲ್ಲಿ ಜೀವಿಸಲಿ, ಅನೇಕರಿಗೆ ಪ್ರಯೋಜನವಾಗಲಿ, ಅನೇಕರ ಮಧ್ಯೆ ನಿನ್ನ ಸಾಕ್ಷಿಯನ್ನ ಪ್ರತಿಫಲಿಸುವಂತ ಜೀವಿತಗಳಾಗಿ ಮಾರ್ಪಡಲಿ. ನಿನ್ನ ಬಲದಪ್ಪ ಸ್ತೋತ್ರಾಜ ತೋರ್ಪಡಿಕೆಯಾಗಿ ಜೀವಿಸಲಿ ಕರ್ತನೆ. ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.